ಸಿಲಿಕಾನ್ ಸಿಟಿಯ ಬಹುತೇಕ ಜನ ಮೊದಲೇ ಪ್ರಾಣಿ ಪ್ರಿಯರು. ಬಹುತೇಕರ ಮನೆಗಳಲ್ಲಿ ನಾಯಿ ಬೆಕ್ಕುಗಳನ್ನು ಸಾಕಿರ್ತಾರೆ. ಅವುಗಳನ್ನು ಮನೆ ಮಕ್ಕಳಂತೆ ಸಾಕ್ತಾರೆ. ಆದರೆ ಬೆಂಗಳೂರಿನಲ್ಲೊಬ್ಬ ಪಾಪಿ ತನ್ನ ಸ್ನೇಹಿತ ತನ್ನ ರೂಮ್ನಲ್ಲಿ ಸಾಕಿದ ಬೆಕ್ಕಿಗೆ ಟಾರ್ಚರ್ ಕೊಟ್ಟು ಹಿಂಸಿಸಿದ್ದಾನೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸಾಕಿದ ಬೆಕ್ಕಿಗೆ ಸಾಯೋ ಹಾಗೆ ಹೊಡೆದ ರೂಮ್ಮೇಟ್. ಬೆಕ್ಕಿನ ವಿಚಾರಕ್ಕೆ ರೂಮ್ಮೇಟ್ಗಳ ನಡುವೆ ಫೈಟ್. ಗೆಳೆಯನ ವಿರುದ್ಧ ದೂರು ದಾಖಲಿಸಿದ ಬೆಕ್ಕಿನ ಮಾಲೀಕ. ವಾ, ಅದೆಷ್ಟು ಮುದ್ದಾಗಿದೆ ನೋಡಿ. ಈ ಮುದ್ದು ಬೆಕ್ಕನ್ನು ನೋಡಿದ್ರೆ ಬಿಟ್ಟು ಇರೋಕ್ಕೂ ಮನಸ್ಸಾಗಲ್ಲ. ಈ ಪುಟ್ಟ ಹೆಣ್ಣು ಬೆಕ್ಕಿನ ಹೆಸರು ಝಾರಾ. ಮಾಲೀಕ ಮೊಹಮ್ಮದ್ ಅಫ್ತಾಬ್. ಈತನಿಗೆ ಈ ಬೆಕ್ಕು ಅಂದ್ರೆ ಪಂಚಪ್ರಾಣ. ಆಟ ಊಟ ಎಲ್ಲವೂ ಇದರ ಜೊತೆಯಲ್ಲೇ. ಅಫ್ತಾಬ್ ಬಿಟಿಎಂ ಲೇಔಟ್ ಸೆಕೆಂಡ್ ಸ್ಟೇಜ್ನಲ್ಲಿ ತನ್ನ ಸ್ನೇಹಿತ ಮನೀಶ್ ರತ್ನಾಕರ್ ಹಾಗೂ ಈ ಪುಟ್ಟ ಬೆಕ್ಕಿನೊಂದಿಗೆ ವಾಸವಿದ್ದ. ಆದ್ರೆ ಅಫ್ತಾಬ್ ರೂಮ್ಮೇಟ್ ಮನೀಶ್ಗೆ ಪ್ರಾಣಿಗಳಂದ್ರೆ ದೂರ. ಕಳೆದ ತಿಂಗಳು ನವೆಂಬರ್ 26ರಂದು ರಾತ್ರಿ 10 ಗಂಟೆಗೆ ಈ ಬೆಕ್ಕು ಮರಿ ರೂಮ್ನಲ್ಲಿ ಗಲೀಜು ಮಾಡಿತ್ತಂತೆ. ಇಷ್ಟಕ್ಕೇನೆ ಈ ಮುದ್ದಾದ ಬೆಕ್ಕಿನ ಮೇಲೆ ಮನೀಶ್ ರಾಕ್ಷಸಿ ವರ್ತನೆ ತೋರಿದ್ದಾನೆ. ಟೆರೇಸ್ ಮೇಲೆ ಬಕೆಟ್ನಲ್ಲಿ ಬೆಕ್ಕು ಬಿಸಾಕಿದ್ದಾನೆ. ನನ್ನ ಬೆಕ್ಕು, ನನ್ನ ಮರಿ, ನನ್ನ ಮಗಳನ್ನ ನನ್ನ ರೂಮ್ಮೇಟ್ ಮನೀಶ್ ರತ್ನಾಕರ್ನವರು ಹೊಡೆದುಬಿಟ್ಟು ಟೆರೆಸ್ಸಲ್ಲಿ ಬಕೆಟಲ್ಲಿ ಬಿಸಾಕಿದ್ರು. ಹಿಂಗೆಲ್ಲ ಅವಳು ಟಾಯ್ಲೆಟ್ ಮಾಡಿದ್ದಾಳೆ, ಅದನ್ನು ಬಂದುಬಿಟ್ಟು ಕ್ಲೀನ್ ಮಾಡು, ಅವಳನ್ನ ಹೊರಗೆ ವಸ್ತು ಬಿಡು, ನಾನು ಇರಲ್ಲ ರೂಮಲ್ಲಿ ಅಂತ. 10 o'clock ಫೋನ್ ಮಾಡ್ದೆ. ನಾನು ವೀಡಿಯೋ ಶೂಟ್ ಎಲ್ಲ ಮುಗಿಸ್ಕೊಂಡು ಮನೆ ಹೋಗೋಷ್ಟಕ್ಕೆ 11:30 ಆಯಿತು. ಹೋಗಾದ್ಮೇಲೆ ನೋಡಿದ್ರೆ ಅವಳು ಇರಲಿಲ್ಲ. ಹುಡುಕಾಡಿದ್ದೆ, ಎಲ್ಲ ಕ್ಲೀನ್ ಎಲ್ಲ ಮಾಡಿದೆ, ಫಿನೈಲ್ ಎಲ್ಲ ಹಾಕ್ಬಿಟ್ಟು ಕೇಳ್ತಾ ಇದ್ದೀನಿ ಎಲ್ಲಿದ್ದಾಳೆ ಅಂತ. ಓಡೋಗಿದ್ದಾಳೆ, ನೀನೇ ಹುಡುಕು, ನೀನು ಬೇಕು ಅಂತ ಹೇಳ್ದೆ. ಅದ್ರ ಸಂಬಂಧ ನಾನು ಹುಡುಕ್ತಾ ಆಮೇಲೆ ಹೊಸ ಮನೆ ಅಲ್ಲ, ಅವಳು ಬೇರೆ ನಾನು ಊರಿಂದ ತಂದಿದ್ದು. ಅವಳು ಎಲ್ಲಿ ಹೋಗ್ತಾಳೆ, ಮ್ಯಾಕ್ಸಿಮಮ್ ಟೆರೆಸ್ ಮೇಲೆ ಇರ್ಬೋದು ಅಂತ ಹೋಗಿ ನೋಡಿದರೆ ಟೆರೆಸ್ ಮೇಲೆ ಬಕೆಟಲ್ಲಿ ಟ್ಯಾಂಕ್ ಇರುತ್ತಲ್ಲ, ಅದರಲ್ಲಿ ಬಿದ್ದಿದ್ಲು ಅವಳು. ಗಲೀಜು ಮಾಡಿರೋದ್ರಿಂದ ಆಕ್ರೋಶಗೊಂಡ ಮನೀಶ್ ಅಫ್ತಾಬ್ ಮನೆಯಲ್ಲಿ ಇಲ್ಲದ ಈ ಸಮಯದಲ್ಲಿ ಬೆಕ್ಕಿನ ಮೂಗು, ಕಣ್ಣು ಹಾಗೂ ಬಾಯಲ್ಲಿ ರಕ್ತ ಬರುವ ಹಾಗೆ ಹೊಡೆದಿದ್ದಾನೆ. ಮೃಗೀಯವಾಗಿ ನಡೆದುಕೊಂಡಿದ್ದಾನೆ. ಅದಾದ ಬಳಿಕ ಮನೆಗೆ ಬಂದ ಅಫ್ತಾಬ್ ಜಯನಗರದ ವೆಟರ್ನರಿ ಆಸ್ಪತ್ರೆಗೆ ಬೆಕ್ಕನ್ನು ದಾಖಲಿಸಿದ್ದು, ಬೆಕ್ಕಿಗೆ ಕಿವಿ ಕೇಳಿಸುತ್ತಿಲ್ಲ, ಹೃದಯದ ಸಮಸ್ಯೆಯೂ ಎದುರಾಗಿದೆ. ಏನೋ ಆಯಿತು, ಏನಕ್ಕೆ ಹಿಂಗೆಲ್ಲ ಹೊಡೆದಿದ್ಯಾ ಅಂತಂದರೆ ನಾನು ಹೊಡೆದೆ, ನನಗೆ ಸಿಟ್ಟಿತ್ತು, ನಾನು ಹೊಡೆದೆ ಅಂತ ಎಕ್ಸೆಪ್ಟ್ ಮಾಡ್ತಾ ಇದ್ದಾನೆ. ಅಲ್ಲೇ ಸರ್ವೇ ಮಾಡೋ ಚಾನ್ಸಸ್ ಇಲ್ಲ, ಬಟ್ ಸ್ಟಿಲ್ ವಿ ವಿಲ್ ಟ್ರೈ ಅವರ್ ಬೆಸ್ಟ್ ಅಂತ. ಸೊ ಟ್ರೀಟ್ಮೆಂಟ್ ಎಲ್ಲ ನಡೀತಾ ಇದೆ. ಸೊ 28th ಈವ್ನಿಂಗ್ FIR ಆದ ನಂತರ ಇನ್ನೂವರೆಗೆ ಅದಕ್ಕೂ ಅವನ್ನ ಹಿಡಿದಿದ್ದು, ಅರೆಸ್ಟ್ ಮಾಡಿದ್ದು ಏನೂ ಅಪ್ಡೇಟ್ ಇನ್ನೂವರೆಗೆ ಸಿಗಲಿಲ್ಲ. ಅವನು FIR ಆಗೋಕ್ಕಿಂತ ಮುಂಚೆ ಕೂಡ ಬಂದಿದ್ದ ಇದಕ್ಕೆ ಸ್ಟೇಷನ್ಗೆ. ಹಿ ಹ್ಯಾಡ್ ನೋ ಸಾರಿ, ಹಿ ಹ್ಯಾಡ್ ನೋ ರಿಗ್ರೆಟ್ ಆರ್ ಎನಿಥಿಂಗ್. ಹಲ್ಲೆ ನಂತರ ಮನೀಶ್ ರತ್ನಾಕರ್ ರೂಮಿನಿಂದ ಕಾಲ್ಕಿತ್ತಿದ್ದಾನೆ. ನಂತರ ಬೆಕ್ಕಿನ ಮಾಲೀಕ ಅಫ್ತಾಬ್ ಮನೀಶ್ ವಿರುದ್ಧ ಆಂಟಿ ಕ್ರೂಯಲ್ ಟಿ ಸೇಲ್ ಸಹಾಯದಿಂದ ಮೈಕೋ ಲೇಔಟ್ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದು, ಮನೀಶ್ ವಿರುದ್ಧ FIR ದಾಖಲಾಗಿದೆ. ಒಟ್ನಲ್ಲಿ ಯಾವುದೋ ಸಣ್ಣ ಪುಟ್ಟ ಕಾರಣಕ್ಕೆ ಮೂಕ ಪ್ರಾಣಿ ಮೇಲೆ ದರ್ಪ ತೋರಿಸಿರೋದು ಮಾನವೀಯತೆಯಲ್ಲ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.